ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದ ವಿಕ್ರಮಾರ್ಜುನ ವಿಜಯಂ ಈ ಕೃತಿಯ ದ್ವಿತೀಯ ಆಶ್ವಾಸವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ, ಈಗ ಕಥೆಯನ್ನು ಕೇಳ್ತಾ ಹೋಗೋಣ. ಗುಣಾರ್ಣವನು ಹುಟ್ಟಿದುದು ಕುಂತಿಗೂ ಪಾಂಡುವಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿತು. ಮಾದ್ರಿಯು ತನಗೆ ಮಕ್ಕಳಿಲ್ಲದುದಕ್ಕೆ ವಿರಕ್ತಿಯಾಗಿ ಕೊರಗಿ ಚಿಂತಿಸುತ್ತಿದ್ದಳು. ಇದನ್ನು ಕಂಡು ಕುಂತಿಗೆ ಕರುಣೆ ಹುಟ್ಟಿ ಪುತ್ರೋತ್ಪತ್ತಿಗೆ ಕಾರಣಗಳಾದ ಮಂತ್ರಾಕ್ಷರಗಳನ್ನು ಆಕೆಗೆ ಉಪದೇಶ ಮಾಡಲು ಆಕೆಯು ನಿಯಮದಿಂದ ಇದ್ದು ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡಿ ಅವರು ಕೊಟ್ಟ ವರದಿಂದ ಗರ್ಭವನ್ನು ತಾಳಿ ಅವಳಿ ಮಕ್ಕಳನ್ನು ಪಡೆದು ಸಂತೋಷ ಚಿತ್ತಳಾದಳು. ಆಗ ಪಾಂಡುರಾಜನು ಆ ಕೂಸುಗಳಿಗೆ ಮುನಿಗಳಿಂದ ಜಾತಕರ್ಮಗಳನ್ನು ಮಾಡಿಸಿ ನಕುಲ ಸಹದೇವರು ಎಂಬ ಹೆಸರನ್ನು ಇಟ್ಟು ಪುತ್ರ ಸಂಪೂರ್ಣ ಮನೋರಥನಾಗಿರಲು 5 ಮಕ್ಕಳು ಹೆಚ್ಚುವ ಚಂದ್ರನಂತೆ ಅಭಿವೃದ್ಧಿ ಹೊಂದುತ್ತಿದ್ದರು. ಈ ಮಕ್ಕಳು ಬಾಲಲೀಲೆಯಿಂದ ತಮ್ಮ ತಾಯಿ ತಂದೆಗಳ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಬೆಳೆಯುತ್ತಿದ್ದರು. ಹೀಗಿರಲು ವಸಂತ ಮಾಸವು ಬಂದಿತು. ಆಶ್ರಮದ ನಂದನವನಗಳು ಸೊಗಸೇರಿ ಜನರನ್ನು ಅನಂಗನ ತೊತ್ತುಗಳನ್ನಾಗಿ ಮಾಡಿದವು. ಒಂದು ದಿನ ಮದದಾನೆಯಂತೆ ಗರ್ವದಿಂದ ಕೂಡಿದ್ದ ಮಾದ್ರಿಯು ಕ್ರೀಡಾನುಶೀಲೆಯಾದುದರಿಂದ ವನಕ್ರೀಡಾ ನಿಮಿತ್ತವಾಗಿ ಹೋಗಿ ವನದಲ್ಲಿ ತನಗೆ ಬೇಕಾದ ಹೂಗಳನ್ನು ಆರಿಸಿ ಕೊಯ್ದು ಅವನ್ನು ಸರಿಗೆ, ತೋಳ್ವಳೆ ಮೊದಲಾದ ಒಡವೆಗಳನ್ನಾಗಿ ಕಮಲದ ನೂಲಿನಿಂದ ಕಟ್ಟಿ ತೊಟ್ಟು ವಸಂತ ಕಾಂತೆಯಂತೆ ಒಪ್ಪಿದಳು. ಆಕೆಯು ತೊಟ್ಟ ಪೂದೊಡಿಗೆಯು ಮದನನ್ನು ತೊಟ್ಟ ಪೂಗಣೆಗೆಣೆಯಾಗಿರಲು ಮನ್ಮಥನ ಸೊಕ್ಕಿದ ಮದಗಜದಂತೆ ನಡೆದು ಬರುತ್ತಿದ್ದುದನ್ನು ಋಷ್ಯಾಶ್ರಮದಿಂದ ಹೊರಟು ವನದಲ್ಲಿ ಸಂಚರಿಸುತ್ತಿದ್ದ ಪಾಂಡುರಾಜನು ಕಂಡು ತನ್ನ ಶಾಪವನ್ನು ನೆನಪಿಗೆ ತಂದುಕೊಳ್ಳದೆ ಮನ್ಮಥೋದ್ರೇಕವಾಗುವಂತೆ ಆಕೆಯನ್ನು ನೋಡಿ ತಟ್ಟನೆ ಹೊರಟು ಆಕೆಯ ಮೇಲೆ ಬಿದ್ದು ಮೃತ್ಯುವನ್ನು ಅಪ್ಪಿಕೊಳ್ಳುವಂತೆ ಆಕೆಯನ್ನು ಅಪ್ಪಿಕೊಳ್ಳಲು ಮುಖವು ಜೋಲು ಬಿದ್ದು ಕಣ್ಣು ಮುಚ್ಚಿ ಉಸಿರು ಅಡಗಿ ಹೋಯಿತು. ಇದನ್ನು ನೋಡಿ ಮಾದ್ರಿಯು ಕೆಟ್ಟೆನೆಂದು ಅಳುತ್ತಾ ತನ್ನ ಪ್ರಿಯನು ಮೂರ್ಛೆ ಹೋಗಿರುವನೋ ಬಳಲಿರುವನೋ ಎಂದು ಚಿಂತಿಸಿ ತಣ್ಣಗಾದ ಮೈಯನ್ನೂ ನಿಂತು ಹೋದ ಉಸಿರನ್ನೂ ಕಂಡು ಆತನು ಪರಲೋಕ ಪ್ರಾಪ್ತನಾದುದನ್ನು ತಿಳಿದು ಪರಿಪರಿಯಾಗಿ ಪ್ರಲಾಪಿಸತೊಡಗಿದಳು. ಹೀಗೆ ವನದೇವತೆಗಳಿಗೂ ಕರುಣೆ ಹುಟ್ಟುವಂತೆ ಅಳುತ್ತಿರುವ ಮಾದ್ರಿಯ ದನಿಯನ್ನು ಕೇಳಿ ಕುಂತಿ ಎದೆಗುಂದಿ ಭೂಪತಿಗೆ ಏನಾಯಿತೋ ಕೆಟ್ಟೆನಲ್ಲ ಎಂದು ಅಳುತ್ತಾ ಮಾದ್ರಿ ಇದ್ದ ಸ್ಥಳಕ್ಕೆ ಬಂದಳು. ಮಾದ್ರಿಯು ತನ್ನ ಪತಿಯ ಕಳೇಬರವನ್ನು ಅಪ್ಪಿಕೊಂಡು ಸಹಗಮನ ಮಾಡುವುದಕ್ಕೆ ಸಿದ್ಧಳಾಗುತ್ತಿದ್ದುದನ್ನು ಕಂಡು ಕುಂತಿಯು ನೆಲದ ಮೇಲೆ ಬಿದ್ದು ಅಳತೊಡಗಿದಳು. ಈ ಉದ್ರೇಕವು ಸ್ವಲ್ಪ ಕಡಿಮೆಯಾದ ಮೇಲೆ ಕುಂತಿಯು ತಾನೂ ಸಹಗಮನ ಮಾಡುವೆನೆಂದು ಮಾದ್ರಿಯು ಮಕ್ಕಳನ್ನು ನೋಡಿಕೊಳ್ಳಬೇಕೆಂದು ಹೇಳಿ ಪತಿಯನ್ನು ತನಗೆ ಒಪ್ಪಿಸು ಎಂದಳು. ಮಾದ್ರಿಯು ಅದಕ್ಕೊಪ್ಪದೆ ಪತಿಯೊಡನೆ ಸಹಗಮನ ಮಾಡಿದಳು. ತರುವಾಯ ಶೋಕಾಕ್ರಾಂತಿಯಾದ ಕುಂತಿಯನ್ನು ತಪೋವನದ ಋಷಿಗಳು ಸಮಾಧಾನಗೊಳಿಸಿ ಕೂಸುಗಳನ್ನು ಕುಂತಿಯನ್ನು ಕರೆದುಕೊಂಡು ನಾಗಪುರಕ್ಕೆ ಬಂದು ಗಾಂಗೇಯ, ಧೃತರಾಷ್ಟ್ರ, ವಿದುರರಿಗೂ ಅಂಬಾಲೆಗೂ ಪಾಂಡುರಾಜನ ವೃತ್ತಾಂತವನ್ನು ತಿಳಿಸಿದರು. ಇದನ್ನು ಕೇಳಿ ಎಲ್ಲರೂ ಶೋಕಗೊಂಡರು. ತರುವಾಯ ಪಾಂಡುರಾಜನಿಗೆ ಜಳದಾನಾದಿ ಕ್ರಿಯೆಗಳನ್ನು ನೆರವೇರಿಸಿ ಸತ್ಯವತಿಯು ಅಂಬಿಕೆ, ಅಂಬಾಲೆಯರು ಸಂಸಾರ ವಿಮುಖರಾಗಿ ವ್ಯಾಸವಚನದಂತೆ ತಪೋವನವನ್ನು ಆಶ್ರಯಿಸಿದರು. ಇತ್ತ ಗಾಂಗೇಯನು 5 ಮಕ್ಕಳನ್ನು ಸಾಕುತ್ತಿರಲು ದುರ್ಯೋಧನ ಮೊದಲಾದವರು 100, ಧರ್ಮಪುತ್ರಾದಿಗಳು 5 ಒಟ್ಟಿಗೆ ಸೇರಿ ಆಟಪಾಠಗಳನ್ನು ಆಡುತ್ತಾ ಬೆಳೆಯುತ್ತಿದ್ದರು. ಹೀಗಿರುವಲ್ಲಿ ಒಂದು ದಿನ ಈ ಹುಡುಗರೆಲ್ಲರೂ ಮರಕೋತಿಯ ಆಟವನ್ನು ಆಡುತ್ತಾ ವಿಸ್ತಾರವಾಗಿ ಹರಡಿಕೊಂಡಿರುವ ಒಂದು ಆಲದ ಮರದ ಬುಡದಲ್ಲಿ ನಿಂತು ಭೀಮನನ್ನು ಮರೆಮಾಡಿ ಕೋಲಿಂದೆಸೆಯುತ್ತಾ ಕಾಡುತ್ತಿದ್ದರು. ಭೀಮನು ಬರುವಷ್ಟರಲ್ಲಿ ಎಲ್ಲರೂ ಗಿಡವನ್ನು ಹತ್ತಲು ಭೀಮನು ಅವರನ್ನು ಹಿಡಿಯಲಾಗದೆ ಕಿಡಿಕಿಡಿಯಾಗಿ ಮರವನ್ನು ಹಿಡಿದು ಅಲ್ಲಾಡಿಸಲು ಹಣ್ಣುಗಳು ಉದುರುವಂತೆ ಎಲ್ಲರೂ ಮರದಿಂದ ದೊಪ್ಪನೆ ಬಿದ್ದು ಹಲ್ಲು ಮುರಿದು ಕೈಕಾಲುಗಳು ಮೇಯು ಗಾಯವಾಗಿ ಅಳುತ್ತಾ ಹೋಗಿ ಗಾಂಗೇಯ, ಧೃತರಾಷ್ಟ್ರರಿಗೆ ಭೀಮನ ಮೇಲೆ ದೂರು ಹೇಳಿದರು. ಇವರು ಈ ಹುಡುಗರನ್ನು ಸಮಾಧಾನಗೊಳಿಸಿ ಇನ್ನು ಮುಂದೆ ಭೀಮನೊಡನೆ ಆಡಬೇಡಿರಿ ಎಂದು ಬುದ್ಧಿ ಹೇಳಿದರು. ತಮಗಾದ ಅಪಮಾನದಿಂದ ಈ 100 ಒಟ್ಟಿಗೆ ಸೇರಿ ಊರ ಹೊರಗೆ ಬಂದು ಒಂದು ಮರದ ಕೆಳಗೆ ನಿದ್ರೆ ಮಾಡುತ್ತಿದ್ದ ಭೀಮನನ್ನು ಹಿಡಿದು ಅವನ ಗಂಟಲನ್ನು ಮೆಟ್ಟಿ ಹಾವುಗಳಿಂದ ಕಚ್ಚಿಸಿ ದೊಡ್ಡ ಕಲ್ಲನ್ನು ಕೊರಳಿಗೆ ಕಟ್ಟಿ ಗಂಗೆಯ ಮಡುವಿನಲ್ಲಿ ಮುಳುಗಿಸಿದರು. ಇವುಗಳು ಯಾವುದರಿಂದಲೂ ತೊಂದರೆಯಾಗದೆ ಮಡುವಿನಿಂದ ಹೊರಗೆ ಬಂದ ಭೀಮನಿಗೆ ಅವರು ವಿಷದ ಲಡ್ಡುಗೆಯನ್ನು ತಿನ್ನಿಸಿ ಇನ್ನೂ ಅನೇಕ ವಿಧವಾದ ಉಪದ್ರವ ಮಾಡಿದರೂ ಅವನನ್ನು ಗೆಲ್ಲಲಾರದೆ ಹೋದರು.
ಗಾಂಗೆಯನು ಈ 5 ಮಕ್ಕಳಿಗೂ ಚೌಲೋಪನಯನಾದಿ ಕ್ರಿಯೆಗಳನ್ನು ಮಾಡಿ ಸುಖದಿಂದ ಇರುವಲ್ಲಿ ಇತ್ತ ಗಂಗಾದ್ವಾರದಲ್ಲಿ ಮಾಯಾಪುರವೆಂಬ ಋಷಿಯಾಶ್ರಮದಲ್ಲಿ ಗೌತಮನೆಂಬ ಬ್ರಹ್ಮ ಋಷಿ ತಪಸ್ಸು ಮಾಡುತ್ತಿರಲು ಆ ಋಷಿಗೆ ಬಿಲ್ಲೂ ಅಂಬುಗಳೊಡನೆ ಕೂಡಿದ ಒಬ್ಬ ಮಗನು ಹುಟ್ಟಿದನು. ಈತನಿಗೆ ಶರದ್ವತನೆಂಬ ಹೆಸರಿಟ್ಟರು. ಈತನು ಕಾಲಕ್ರಮದಲ್ಲಿ ಬೆಳೆದು ತಪಸ್ಸು ಮಾಡುತ್ತಿರಲು ಅಲ್ಲಿಗೆ ಜಲಕ್ರೀಡಾ ನಿಮಿತ್ತವಾಗಿ ಬಂದ ಜಲಚರೆ ಎಂಬ ಅಪ್ಸರ ಸ್ತ್ರೀಯನ್ನು ನೋಡಿ ಕಾಮಾಸಕ್ತ ಚಿತ್ತನಾಗಿ ಅವಳೊಡನೆ ಕೂಡಲು ಮನೋಜರಾಗರಸವು ಅಲ್ಲಿ ಬೆಳೆದಿದ್ದ ಒಂದು ನೊಸೆಯ ಹುಲ್ಲಿನ ಹೊದರಿನಲ್ಲಿ ಚೆಲ್ಲಿತ್ತು. ಶರದ್ವತನು ನಾಚಿಕೆಯಿಂದ ಕೂಡಿದವನಾಗಿ ಬಿಲ್ಲನ್ನು ಅಂಬನ್ನು ಅಲ್ಲಿಯೇ ಬಿಸಿಟು ಆಶ್ರಮದಿಂದ ಹೊರಟು ಹೋದನು. ಆಗ ಆ ತಪೋವನಕ್ಕೆ ಬೇಟೆಯಾಡಲು ಬಂದ ಶಂತನುವಿನ ಕಡೆಯವರು ಆ ನೊಸೆಯಲ್ಲಿ ಚೆಲ್ಲಿದ್ದ ಮುನೀಂದ್ರನ ಇಂದ್ರಿಯದಲ್ಲಿ ಹುಟ್ಟಿದ್ದ ಒಂದು ಹೆಣ್ಣು ಕೂಸನ್ನು ಒಂದು ಗಂಡು ಕೂಸನ್ನು ಅವರ ಪಕ್ಕದಲ್ಲಿದ್ದ ದಿವ್ಯ ಧನುಸ್ಸನ್ನು ಬಾಣವನ್ನು ಕಂಡು ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ಶಂತನುವಿಗೆ ತೋರಿಸಲು ಆತನು ಮಕ್ಕಳಿಬ್ಬರನ್ನೂ ತನ್ನ ರಾಜಧಾನಿಗೆ ಕರೆದುಕೊಂಡು ಹೋಗಿ ಕೃಪೆಯಿಂದ ಸಲಹಿದ ಕಾರಣ ಅವರಿಗೆ ಕೃಪ ಮತ್ತು ಕೃಪೆ ಎಂಬ ಹೆಸರಿಟ್ಟು ಸಲಹುತ್ತಿರಲು ಅವರ ಅಯ್ಯನಾದ ಶರದ್ವತನು ಅಲ್ಲಿಗೆ ಬಂದು ಕಿರಿಯವನಿಗೆ ಚೌಲೋಪನಯನಾದಿ ಕ್ರಿಯೆಗಳನ್ನು ನೆರವೇರಿಸಿ ಧನುರ್ವಿದ್ಯಾ ಉಪದೇಶ ಮಾಡಲು ಆತನು ಕಾಲಕ್ರಮದಲ್ಲಿ ಸರ್ವವಿದ್ಯಾ ವಿಶಾರದನಾದನು. ಇಂತಹ ಕೃಪಾಚಾರ್ಯರ ಬಳಿಯಲ್ಲಿ ಭೀಷ್ಮನು ಮಕ್ಕಳನ್ನೆಲ್ಲ ಬಿಟ್ಟು ಅವರಿಗೆ ವಿದ್ಯಾಭ್ಯಾಸ ಮಾಡಿಸಿದನು. ಇವರಲ್ಲಿ ಗುಣಾರ್ಣವನು ಕೇವಲ ಕುಶಾಗ್ರ ಬುದ್ಧಿಯುಳ್ಳವನಾದುದರಿಂದ ಕಾವ್ಯ, ನಾಟಕ, ಅಲಂಕಾರ, ಧರ್ಮಶಾಸ್ತ್ರ, ಚತುರ್ವೇದ, ವೇದಾಂಗ, ಭರತಶಾಸ್ತ್ರ, ಹಸ್ತಿಶಾಸ್ತ್ರ, ಚಿತ್ರಕರ್ಮ, ರತ್ನ ಪರೀಕ್ಷೆ, ರತಿಶಾಸ್ತ್ರ, ತಂತ್ರಶಾಸ್ತ್ರ, ಇಂದ್ರಜಾಲ ಮೊದಲಾದ ವಿದ್ಯೆಗಳಲ್ಲಿಯೂ ಅಸ್ತ್ರಶಾಸ್ತ್ರ, ಶಸ್ತ್ರಶಾಸ್ತ್ರದಲ್ಲಿಯೂ ಅತಿ ಪ್ರವೀಣನಾಗಿ ಸಮಸ್ತ ಲೋಕದ ಹೊಗಳಿಕೆಗೆ ಗುರಿಯಾದನು. ಹೀಗೆ 5 ಸಮಸ್ತ ಶಸ್ತ್ರಶಾಸ್ತ್ರ ಪ್ರಯೋಗ ಪ್ರವೀಣರಾಗಿ ಧರ್ಮಪುತ್ರನು ಧರ್ಮಶಾಸ್ತ್ರ, ಶ್ರುತಿ, ಸ್ಮೃತಿಗಳಲ್ಲಿಯೂ, ಭೀಮಸೇನನು ವ್ಯಾಕರಣದಲ್ಲಿಯೂ, ನಕುಲನು ಕುಂತಶಾಸ್ತ್ರದಲ್ಲಿಯೂ, ಅಶ್ವವಿದ್ಯೆಯಲ್ಲಿಯೂ, ಸಹದೇವನು ಜ್ಯೋತಿರ್ಜ್ಞಾನದಲ್ಲಿಯೂ ಪ್ರಸಿದ್ಧರಾದರು. ಇಂತು ಧರ್ಮಪುತ್ರ ಮೊದಲಾದ 5 ನವ ಯೌವನದ ಪರಮ ಸುಖಮನ್ನು ಎಯ್ದಿ ಸಂತೋಷದಿಂದಿರುತ್ತಿರಲು ಗಂಗಾದ್ವಾರದಲ್ಲಿ ಭರದ್ವಾಜ ಎಂಬ ಬ್ರಹ್ಮ ಋಷಿ ಒಂದು ದಿನ ಸ್ನಾನಾರ್ಥಿಯಾಗಿ ಒಂದು ಕಳಶವನ್ನು ಹಿಡಿದುಕೊಂಡು ಗಂಗಾ ನದಿಗೆ ಬಂದು ಅಲ್ಲಿ ಒಬ್ಬ ಅಮರೇಂದ್ರ ಗಣಿಕೆಯನ್ನು ಕಂಡು ಕಂತುಶರ ಪರವಶನಾಗಲು ಕೂಡಲೇ ಆತನಿಗೆ ಇಂದ್ರಿಯ ಕ್ಷರಣೆಯಾಯಿತು. ಆ ಇಂದ್ರಿಯವನ್ನು ಕಳಶದಲ್ಲಿ ಹಾಕಿಡಲು ಅದರಿಂದ ಒಂದು ಶಿಶು ಹುಟ್ಟಿತು. ಆ ಶಿಶು ದ್ರೋಣ ಅಂದರೆ ಕಳಶ. ದ್ರೋಣದಲ್ಲಿ ಹುಟ್ಟಿದುದರಿಂದ ಮುನಿಯು ಅದಕ್ಕೆ ದ್ರೋಣ ಎಂಬ ಹೆಸರನ್ನು ಇಟ್ಟು ಸಾಕುತ್ತಾ ಕಾಲಕ್ರಮದಲ್ಲಿ ತನ್ನ ಗೆಳೆಯನಾದ ಪಾಂಚಾಳ ದೇಶದ ಅರಸ ಪೃಷತ ಎಂಬಾತನ ಮಗ ದೃಪದನನ್ನು ತನ್ನ ಮಗ ದ್ರೋಣನನ್ನು ಯಜ್ಞಸೇನನೆಂಬ ಬ್ರಹ್ಮ ಋಷಿಯ ಬಳಿ ಬಿಲ್ವಿದ್ಯೆಯನ್ನು ಕಲಿಯುವಂತೆ ನಿಯಮಿಸಿದರು. ದ್ರೋಣನು ದೃಪದನು ಧನುರ್ಧರಾಗ್ರ ಗಣ್ಯರಾಗಲು ಭರದ್ವಾಜನು ದ್ರೋಣನಿಗೆ ಕೃಪನ ತಂಗಿಯಾದ ಶಾರದ್ವತೆಯನ್ನು ತಂದು ಮದುವೆ ಮಾಡಿದನು. ಇವರಿಬ್ಬರಿಗೂ ತ್ರಿನೇತ್ರನಂಶದಲ್ಲಿ ಅಶ್ವತ್ಥಾಮ ಎಂಬ ಮಗನು ಹುಟ್ಟಿದನು. ಇವನು ತನ್ನ ತಂದೆಯ ಕೈಯಿಂದ ಧನುರ್ವಿದ್ಯೋಪದೇಶವನ್ನು ಹೊಂದಿ ಅದರಲ್ಲಿ ಅಗ್ರಗಣ್ಯನಾದನು. ದೃಪದನು ತನ್ನ ದೇಶದಲ್ಲಿ ರಾಜ್ಯಭಾರ ಮಾಡುತ್ತಾ ನಿಂತನು. ದ್ರೋಣನು ಬಡತನದಿಂದ ಪೀಡಿತನಾಗಿ ಅಶ್ವತ್ಥಾಮನನ್ನು ಒಳಗೊಂಡು ನಾಡನ್ನು ಅಲೆದು ಕೊನೆಗೆ ಪರಶುರಾಮನಲ್ಲಿಗೆ ಬಂದನು. ಹಿಂದೆಯೇ ಕ್ಷತ್ರಿಯರನ್ನು 21 ಬಾರಿ ನಾಶಗೊಳಿಸಿ ಸಮಸ್ತ ಭೂಮಿಯನ್ನು ಕಶ್ಯಪ ಪ್ರಜಾಪತಿಗೆ ದಾನ ಮಾಡಿ ಈಗ ತಪೋವನಕ್ಕೆ ಹೋಗುತ್ತಿದ್ದ ಪರಶುರಾಮನು ದ್ರವ್ಯಾರ್ಥಿಯಾಗಿ ತನ್ನ ಬಳಿಗೆ ಬಂದ ಕುಂಭ ಸಂಭವನನ್ನು ಕಂಡು ಮರ್ಯಾದೆ ಮಾಡಿ ತನ್ನ ಎಲ್ಲ ದ್ರವ್ಯಗಳನ್ನು ಸಮಸ್ತ ಭೂಮಿಯನ್ನು ದಾನ ಮಾಡಿರುವುದರಿಂದ ದ್ರೋಣನನ್ನು ತಾನು ದ್ರವ್ಯ ಕೊಟ್ಟು ಸಂತೋಷಪಡಿಸಲಾರೆನೆಂದು ತನ್ನ ಬಳಿಯಲ್ಲಿ ಒಂದು ಧನುಸ್ಸು, ದಿವ್ಯ ಶರಾವಳಿಯು ಮಾತ್ರ ಇರುವೆಂದು ಇವುಗಳಲ್ಲಿ ಯಾವುದನ್ನು ಕೊಡೆಂದರೆ ಅದನ್ನು ಕೊಡುವೆನೆಂದು ಹೇಳಿದನು. ಇದಕ್ಕೆ ದ್ರೋಣನು ತನಗೆ ದಿವ್ಯಾಸ್ತ್ರಗಳನ್ನು ದಯೆಗೆಯುವುದು ಎಂದು ಹೇಳಿ ಅವನ್ನು ಹೊಂದಿ ಪರಶುರಾಮನ ಅಪ್ಪಣೆಯನ್ನು ಪಡೆದು ತನ್ನೊಡನಾಡಿಯೂ ಗೆಳೆಯನೂ ಆದ ದೃಪದನು ಛತ್ರಾವತಿಯಲ್ಲಿ ದೊರೆತನ ಮಾಡುತ್ತಿರುವನು ಎಂದು ಕೇಳಿ ಆ ಪಟ್ಟಣಕ್ಕೆ ಬಂದನು. ದ್ರೋಣನು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ಪ್ರತಿಹಾರಿಯನ್ನು ಕರೆದು ದೊರೆಯ ಒಡನಾಡಿಯೂ ಗೆಳೆಯನೂ ಆದ ದ್ರೋಣನೆಂಬ ಬ್ರಾಹ್ಮಣನು ಬಂದಿರುವನೆಂದು ದೊರೆಗೆ ಹೇಳಿ ಕಳುಹಿಸಿದನು. ಪ್ರತಿಹಾರಿಯು ಇದನ್ನು ದೊರೆಗೆ ಹೇಳಲು ದೊರೆಯು ರಾಜ್ಯ ಮದದಿಂದ ಲಕ್ಷ್ಯ ಮಾಡದೆ ಅವನು ಯಾರು, ಅವನಿಗೇನು ಭ್ರಾಂತಿಯೋ, ಹಾರುವನು ನನಗೆ ಗೆಳೆಯನೇ, ಅಂಥವನನ್ನು ನಾನು ಅರಿಯೆನು, ಅವನನ್ನು ನೂಕು
ಎಂದು ಸಭೆಯಲ್ಲಿ ಹೇಳಿದನು. ಪ್ರತಿಹಾರಿಯು ದೊರೆಯಾಡಿದ ಮಾತನ್ನು ಹಾಗೆಯೇ ದ್ರೋಣನಿಗೆ ತಿಳಿಸಲು ಆತನು ಒತ್ತಂಬದಿಂದ ಒಳಹೊಕ್ಕು ದೃಪದನನ್ನು ಕಂಡು, ನೀವು ನಾವು ಒಟ್ಟಿಗೆ ಓದಿದೆವೆಂಬುದನ್ನು ಅರಿಯಿರಾ ಎಂದು ಕೇಳಲು, ನಾನರಿಯೆನು, ದೊರೆಗೂ ಬಡಹಾರುವನಿಗೂ ಗೆಳೆತನ ಎಂದರೇನು ಎಂದು ದೃಪದನು ದ್ರೋಣನನ್ನು ಅವಮಾನಪಡಿಸಿ, ಈ ಮಾನಗೇಡಿ ಹಾರುವವನನ್ನು ಅಟ್ಟಿಬಿಡಿರಿ ಎಂದು ತನ್ನ ಪಾಲಕರಿಗೆ ಹೇಳಲು, ದ್ರೋಣನು ಇಂತೆಂದನು, ಎಲ್ಲೋ ನಿನ್ನ ಸ್ಥಿತಿಯನ್ನು ನೋಡಿದರೆ ನೀನು ಹೆಂಡ ಕುಡುಕನಂತೆ ಕಾಣುವೆ. ಸಿರಿ ಸೇರಿದರೆ ಹಾಗಾಗುವುದೆಂದು ತೋರುವುದು. ಸಿರಿಯು ಮದ್ಯದೊಡ ಹುಟ್ಟಿತೆಂಬುದು ಈಗ ಥಟ್ಟನೆ ನನಗೆ ಹೊಳೆಯಿತು. ನೀನು ನನ್ನೊಡನೆ ಓದಿದುದರಿಂದ ನಿನ್ನನ್ನು ಕೊಲ್ಲೆನು. ಈ ಸಭೆಯಲ್ಲಿ ನನ್ನನ್ನು ಅಪಮಾನ ಮಾಡಿದುದಕ್ಕಾಗಿ ನನ್ನ ಶಿಷ್ಯರಿಂದ ನಿನ್ನನ್ನು ಹಿಂಗಟ್ಟು ಮುರಿ ಕಟ್ಟಿಸದೆ ಬಿಟ್ಟರೆ ನಾನು ಗಂಡಸಲ್ಲ ಎಂದು ಪ್ರತಿಜ್ಞೆ ಮಾಡಿ ನಾಗಪುರಕ್ಕೆ ಬಂದು ತನ್ನ ಭಾವಕೃಪನ ಮನೆಯಲ್ಲಿ ಇಳಿದು ದಾರಿಯ ದಣಿವನ್ನು ಆರಿಸಿಕೊಂಡನು. ಒಂದು ದಿನ ಪಾಂಡವರು ಕೌರವರು ಊರ ಹೊರಗಡೆ ಸೇರಿ ಆಟಕ್ಕಾಗಿ ತೊಗಲಿನಿಂದ ಮಾಡಿದ ಹುಲ್ಲೆಗೆ ಬಾಣಪ್ರಯೋಗ ಮಾಡುತ್ತಿರುವಲ್ಲಿ ಅದು ಒಂದು ಹಳೆಯ ಬಾವಿಯಲ್ಲಿ ಬಿದ್ದಿತು. ಎಲ್ಲರೂ ಆ ಬಾವಿಯ ಸುತ್ತಲೂ ನಿಂತು ಅದನ್ನು ಹೊರಗೆ ತೆಗೆಯುವ ಮಾರ್ಗವನ್ನು ಅರಿಯದೇ ನೋಡುತ್ತಿರುವಲ್ಲಿ ಅದನ್ನು ದ್ರೋಣನು ಕಂಡು ನಕ್ಕು, ಅಯ್ಯ ಭರತಕುಲ ತಿಲಕರಿರ, ಬಿಲ್ಲವಿದ್ಯೆಯಲ್ಲಿ ನಿಪುಣರು ಬಲಶಾಲಿಗಳು ಆದ ನೀವೆಷ್ಟು ಮಂದಿಯೂ ಕೂಡಿ ಈ ಲಕ್ಷ್ಯವನ್ನು ತೆಗೆಯಲಾರಿರಲ್ಲ ಎಂದು ತನ್ನ ಮಗ ಅಶ್ವತ್ಥಾಮನಿಗೆ ಅದನ್ನು ತೆಗೆಯುವಂತೆ ಹೇಳಲು, ಆತನು ಪುಂಖಾನುಪುಂಖವೆಂಬ ಶರ ಸಂಧಾನದಿಂದ ಕೂಡಲೇ ಅದನ್ನು ತೆಗೆದನು. ಇದನ್ನು ನೋಡಿ ಪಾಂಡವ ಕೌರವರೆಲ್ಲರೂ ಆಶ್ಚರ್ಯಪಟ್ಟು ಈ ವಿಷಯವನ್ನು ಗಾಂಗೆಯ ಧೃತರಾಷ್ಟ್ರರಿಗೆ ತಿಳಿಸಲು, ಗಾಂಗೆಯನು ಭಾರದ್ವಾಜನನ್ನು ಕರೆಸಿ ಕುಶಲ ಪ್ರಶ್ನಾನಂತರ ಸನ್ಮಾನ ಮಾಡಿ ಆತನ ಕುಲವಿದ್ಯಾವೃತ್ತಿಗಳನ್ನು ಕೇಳಿದನು. ಇವೆಲ್ಲಕ್ಕೂ ಬಂದ ಸದುತ್ತರಗಳನ್ನು ಕೇಳಿ ಗಾಂಗೆಯನು ದ್ರೋಣನಿಗೆ ಆನೆ, ಕುದುರೆ ಮೊದಲಾದವನ್ನು ಉತ್ತಮವಾದ ಹಳ್ಳಿಗಳನ್ನು ಆರಿಸಿಕೊಟ್ಟು ಆತನನ್ನು ದಣಿಸಿ ಈ 100 ಮಂದಿ ಕುಮಾರರನ್ನು ಆತನ ಎದುರಿಗೆ ನಿಲ್ಲಿಸಿ ಅವರಿಗೆ ಬಿಲ್ಲುವಿದ್ಯೆಯನ್ನು ಕಲಿಸಲು ಗುರುವಾಗು ಎಂದು ಹೇಳಿದನು. ಕಳಶಜನು ಇದಕ್ಕೆ ಒಡಂಬಟ್ಟು ಎಲ್ಲರ ಮುಖವನ್ನು ನೋಡಿ, ನಾನು ಬಯಸಿದುದನ್ನು ಇಲ್ಲಿ ನೆರೆದಿರುವ ನೀವುಗಳು ತಂದುಕೊಡಲಾಪಿರಾ ಹೇಳಿರಿ ಎನ್ನಲು ಎಲ್ಲರೂ ಮೌನವಾಗಿದ್ದರು. ಗುಣಾರ್ಣವನು ಮಾತ್ರ, ತಾವು ಬಯಸಿ ಅಪ್ಪಣೆ ಮಾಡಿದುದನ್ನು ತಂದುಕೊಡುವೆನು ಎಂದು ಹೇಳಿದನು. ಈ ಮಾತನ್ನು ಕೇಳಿ ದ್ರೋಣನು ಮೆಚ್ಚಿ ಜಗದೇಕ ಮಲ್ಲನನ್ನು ತನ್ನ ತೊಡೆಯ ಮೇಲೇರಿಸಿಕೊಂಡು ಗಾಂಗೆಯನೊಡನೆ ಇಂತೆಂದನು, ಅಯ್ಯ, ಇಷ್ಟು ಮಂದಿಯಲ್ಲಿ ಈತನೊಬ್ಬನೇ ಧನುರ್ವಿದ್ಯೆಯಲ್ಲಿ ಕುಶಲನಾಗುವನು. ಅದಕ್ಕಾಗಿ ಅಸಮಾಧಾನ ಪಡಬೇಡಿರಿ, ಮುಂದೆಯೇ ಹೇಳಿರುವೆನು ಎನ್ನಲು ಗಾಂಗೆಯನು ಸಂತೋಷದಿಂದ ಮುಗುಳ್ನಗೆ ನಕ್ಕನು. ಹೀಗೆ ದ್ರೋಣಾಚಾರ್ಯರು ಆಚಾರ್ಯ ಪದವಿಯನ್ನು ವಹಿಸಿ ಪಾಂಡವ ಕೌರವರಿಗೆ ಧನುರ್ವೇದವನ್ನು, ದಿವ್ಯಾಸ್ತ್ರಗಳನ್ನು, ಶಕ್ತಿ, ತೋಮರ ಮೊದಲಾದ ವಿವಿಧಾಯುಧಗಳನ್ನು, ಗಜ, ರಥ, ತುರಗ, ಪದಾತಿ ಯುದ್ಧಗಳನ್ನು ಉಪದೇಶ ಮಾಡುತ್ತಿರುವಲ್ಲಿ ಈತನ ಪ್ರಸಿದ್ಧಿಯು ಹರಡಿ ನಾನಾ ದೇಶಗಳ ನರೇಂದ್ರರು ಈತನಲ್ಲಿ ಧನುರ್ವಿದ್ಯಾಭ್ಯಾಸ ಮಾಡಲು ಬಂದು ಶಿಷ್ಯರಾದರು. ಹಾಗೆಯೇ ಕರ್ಣನೂ ಬಂದು ಕೌರವರಿಗೆ ಪ್ರಾಣಾಪ್ತನಾಗಿ ಹಗೆತನವನ್ನು ಅಭ್ಯಾಸ ಮಾಡುವಂತೆ ಅರ್ಜುನನೊಡನೆ ಪ್ರತಿಭಟಿಸಿ ತಾನೂ ಬಿಲ್ವಿದ್ಯೆಯನ್ನು ಕಲಿತನು. ದುರ್ಯೋಧನನು ಭೀಮನಲ್ಲಿಯ ಪೂರ್ವಜನ್ಮದ ಮುನಿಸು ಎಂಬಂತೆ ಅವನ ಪರಾಕ್ರಮವನ್ನು ನೋಡಿ ಸೈರಿಸಲಾರದೆ ಅವನೊಡನೆ ಸೆಣಸಿ ಗದಾಯುದ್ಧವನ್ನು ಕಲಿತನು. ಇಂದು ಭಾರದ್ವಾಜನು ಮುಂದೆ ಬರಹೋಗುವ ಭಾರತ ಯುದ್ಧ ರಂಗಕ್ಕೆ ಪಾತ್ರಗಳನ್ನು ಸಿದ್ಧಪಡಿಸುವ ಸೂತ್ರಧಾರನಂತೆ ಶಸ್ತ್ರವಿದ್ಯಾಭ್ಯಾಸ ಮಾಡುತ್ತಾ ರಾಜಕುಮಾರರಲ್ಲೆಲ್ಲ ಶಸ್ತ್ರಕಲೆಯಲ್ಲಿ ಅಗ್ರಗಣ್ಯರಾಗಿ ತನ್ನನ್ನೂ ಜಯಿಸಲಾಪ ಅರ್ಜುನನ ಶರ ಪರಿಣತಿಯನ್ನು ಪರೀಕ್ಷಿಸುವುದಕ್ಕಾಗಿ ಛಾಯಾಲಕ್ಷ್ಯವನ್ನು ಒಡ್ಡಿ ಅದರಲ್ಲಿ ಜಯಶಾಲಿಯಾದ ಅರ್ಜುನನನ್ನು ಬಹಳವಾಗಿ ಹೊಗಳಿ ತನ್ನ ಹಗೆಯಾದ ದೃಪದನನ್ನು ಗೆಲ್ಲುವುದಕ್ಕೆ ಇವನು ಶಕ್ತನು ಎಂದು ನಿಶ್ಚಯಿಸಿ, ಎಲೆ ಅರ್ಜುನನೇ, ಮೊದಲಿಂದಲೂ ನನ್ನ ಶಿಷ್ಯರಲ್ಲಿ ನೀನೇ ಗಟ್ಟಿಗನು ಎಂದು ಅರಿತು ನಿನಗೆ ವಿದ್ಯೆಯನ್ನು ಪ್ರೇಮದಿಂದ ಕಲಿಸಿದೆನು. ನೀನು ನನಗೆ ಗುರುದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಬೇಕು. ದೃಪದನನ್ನು ಕೋಡಗಗಟ್ಟು ಕಟ್ಟಿ ಬೇಗನೆ ತಂದು ನನಗೆ ಒಪ್ಪಿಸುವುದೇ ನಾನು ಕೇಳುವ ಗುರುದಕ್ಷಿಣೆ ಎಂದು ಹೇಳಲು ಅರ್ಜುನನು ಅದೆಷ್ಟರದು ಎಂದು ಉತ್ತರವಿತ್ತು ಪ್ರತಿಜ್ಞೆ ಮಾಡಿ ಹೊರಟನು. ಇದಕ್ಕಾಗಿಯೇ ತನ್ನೊಡನೆಯೇ ಹೊರಟ ಪರಾಕ್ರಮಶಾಲಿಗಳಾದ ಕೌರವರು ದೃಪದನ ಏಟನ್ನು ತಾಳಲಾರದೆ ಚೆದರಿ ಓಡುತ್ತಿರಲು ಅರ್ಜುನನು ಯಮನಂತೆ ನುಗ್ಗಿ ಅನೇಕ ಮಂದಿ ಶತ್ರುಗಳನ್ನು ಕೊಂದು ದೃಪದನನ್ನು ಹಿಡಿದು ಕಟ್ಟಿ ತಂದು ದ್ರೋಣನ ಮುಂದೆಳಿಸಿದನು. ಆಗ ಗುಂಭ ಸಂಭವನು ಪರಾಕ್ರಮ ಧವಳನ ಪರಾಕ್ರಮಕ್ಕೆ ಮೆಚ್ಚಿ ಆತನನ್ನು ಮುತ್ತಿಟ್ಟುಕೊಂಡು ದೃಪದನನ್ನು ತನ್ನ ಮಂಚದ ಕಾಲಿಗೆ ಕಟ್ಟುವಂತೆ ಹೇಳಿ ಅವನ ತಲೆಯ ಮೇಲೆ ತನ್ನ ಕಾಲನ್ನು ನೀಡಿ ಇಂತೆಂದನು,
ಹಿಂದೆ ತಾವು ಸಿರಿತನದಲ್ಲಿದ್ದಾಗ ತಮ್ಮ ಪೂರ್ವ ಪರಿಚಿತರನ್ನು ತಿಳಿಯಲಾರದೆ ಹೋದಿರಿ ಅರಸರೇ. ಬಡ ಹಾರ್ವನಾದ ನನ್ನನ್ನು ಈಗ ಅರಿತಿರಾ ಹೇಳಿರಿ. ಹೀಗೆಂದು ಮರ್ಮ ಭೇದಕವಾದ ಮಾತನಾಡಿ ದ್ರೋಣನು, ಆದಿಕ್ಷತ್ರಿಯರೇ, ನೀವು ಆದಿತ್ಯನನ್ನು ಹೀಯಾಳಿಸುವ ತೇಜಸ್ಸಿರುವವರು. ಅಂತಹ ನಿಮ್ಮನ್ನು ಹಾರ್ವನ ಕಾಲು ನಡುನೆತ್ತಿಗೆ ಒದೆಯುವುದು ಎಂದು ಹೇಳಿ ಬಲವಾಗಿ ಒದೆದು, ನಿನ್ನನ್ನು ಇಷ್ಟು ಅಪಮಾನ ಮಾಡಿದುದು ಸಾಕು, ನಿನ್ನನ್ನು ಕೊಲ್ಲೆನು. ಏಕೆಂದರೆ ಪ್ರಬಲನಾದ ಹಗೆಗಂಜಿ ಕೊಂದೆನೆಂದು ಲೋಕವು ಹೇಳುವುದು ಎಂದು ನುಡಿದು ಅವನಿಗೆ ಕಟ್ಟಿದ್ದ ಕಟ್ಟುಗಳೆಲ್ಲವನ್ನು ತಾನೇ ಬಿಚ್ಚಿ ಹೋಗು ಎಂದು ಕಳುಹಿಸಿಬಿಟ್ಟನು. ದೃಪದನು ತಡೆಯಲಾರದಷ್ಟು ಅಪಮಾನವು ತನ್ನನ್ನು ಸುಡುತ್ತಿರಲು, ನಿನ್ನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು, ವಿಕ್ರಮಾರ್ಜುನನಿಗೆ ಹೆಂಡತಿಯಾಗುವಂತಹ ಒಬ್ಬ ಮಗಳನ್ನು ಪಡೆದಲ್ಲದೆ ಇರೇನು ಎಂದು ಮಹಾಪ್ರತಿಜ್ಞೆಗೈದು ಹೊರಟು ಹೋದನು. ಇತ್ತ ಭಾರದ್ವಾಜನು ತಾನು ಕೌರವ ಪಾಂಡವರಿಗೆ ಕಲಿಸಿದ ವಿದ್ಯಾಪ್ರಭಾವವನ್ನು ಪ್ರದರ್ಶನ ಮಾಡುವುದಕ್ಕಾಗಿ ಗಾಂಗೆಯ, ಧೃತರಾಷ್ಟ್ರ, ವಿದುರ ಮೊದಲಾದವರ ಅನುಮತಿಯ ಮೇರೆ ಊರ ಹೊರಗೆ ಒಂದು ವ್ಯಾಯಾಮ ರಂಗವನ್ನು ಕಟ್ಟಿಸಿ ಅಲ್ಲಿಗೆ ಕುಲವೃದ್ಧರು, ಅರಸಿಯರು, ಅಣುಗರು, ಯೋಧರು, ಸಂಗೀತಗಾರರು ಮೊದಲಾದವರೆಲ್ಲರನ್ನು ಬರಿಸಿ ನೆರೆದ ಪುರಜನರೊಡನೆ ಅವರನ್ನೆಲ್ಲ ಮಂಟಪಗಳಲ್ಲಿ ಕುಳ್ಳಿರಿಸಿ ತಾನು ಸಮಯಕ್ಕೆ ತಕ್ಕ ಉಡುಗೆ ತೊಡುಗೆಗಳೊಂದಿಗೆ ಬಂದು ರಂಗಭೂಮಿಯ ನಡುವೆ ನಿಂತನು. ಆಗ ಪುಣ್ಯಾಹ ವಾಚನವು, ಮಂಗಳವಾದ್ಯಗಳು ಶುಭ ಸೂಚನೆ ಮಾಡುತ್ತಿರುವಲ್ಲಿ ಕಳಶಭವನು ತನ್ನ ಶಿಷ್ಯರನ್ನು ರಂಗಪ್ರವೇಶ ಮಾಡುವಂತೆ ಹೇಳಲು ಆ ಪ್ರಚಂಡರು ಕೋದಂಡಧರರಾಗಿ ರಂಗಸ್ಥಳವನ್ನು ಹೊಕ್ಕು ಗಜ ತುರಗ ರಥಾರೂಢರಾಗಿ ಅಸ್ತ್ರಕೌಶಲದ ಬೆಡಗನ್ನು ತೋರಿಸಲು ನೆರೆದ ಜನರೆಲ್ಲ ಅವರನ್ನು ಹೊಗಳಿದರು. ಮೊದಲು ಭೀಮ, ದುರ್ಯೋಧನರು ತಮ್ಮ ಗದಾಕೌಶಲವನ್ನು ಒಬ್ಬರ ಮೇಲೊಬ್ಬರು ತೋರಿ ಕ್ರಮೇಣ ಮುಳಿ ಸೇರಲು ಒಬ್ಬರನ್ನೊಬ್ಬರು ಧ್ವಂಸ ಮಾಡುವ ಸೂಚನೆ ಕಂಡುಬಂದ ದ್ರೋಣನು ತನ್ನ ಮಗ ಅಶ್ವತ್ಥಾಮನನ್ನು ಕಳುಹಿಸಿ ಇಬ್ಬರನ್ನು ಬೇರ್ಪಡಿಸಿದನು. ತರುವಾಯ ಹರಿಗನು ಮುಂದೆ ಬಂದು ನಿಲ್ಲಲು ದ್ರೋಣನು ಈತನ ಪರಾಕ್ರಮವನ್ನು ಬಹಳವಾಗಿ ಹೊಗಳಿದನು. ಅರ್ಜುನನು ತನ್ನ ಅಸಾಧಾರಣವಾದ ಅಸ್ತ್ರಕೌಶಲವನ್ನು ಪ್ರದರ್ಶನ ಮಾಡಲು ದುರ್ಯೋಧನನ ಮುಖವು ಇಳಿದು ಹೋಯಿತು. ದ್ರೋಣ, ಭೀಷ್ಮ, ಕೃಪ, ವಿದುರ ಮೊದಲಾದವರ ಮುಖಗಳು ಅರಳಿದವು. ಆಗ ತೇಜೋಮಯನಾದ ಕರ್ಣನು ಸಭಾಸದರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವಂತೆ ಬಂದು ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿ ಬತ್ತಳಿಗೆಯಿಂದ ದಿವ್ಯಾಸ್ತ್ರಗಳನ್ನು ತೆಗೆದು ಅರಿಗನ ಬಲ್ಮೆಯಿಂದ ಹುಟ್ಟಿದ ಮುನಿಸು ಮನಸ್ಸನ್ನು ಪೀಡಿಸುತ್ತಿರಲಾಗಿ ತನ್ನ ಅಸ್ತ್ರಕೌಶಲವನ್ನು ತೋರಿದನು. ಹೀಗೆ ತೋರಿ ಮನಸ್ಸಿನಲ್ಲಿಯ ಮುಳಿಸು ನಾಲಿಗೆಗೆ ಬರಲು ಸೈರಿಸಲಾರದೆ ಇಂತೆಂದನು, ಅಯ್ಯ ಅರ್ಜುನನೇ, ಅಹಂಕಾರ ಪಡಬೇಡ. ನಾವೇನು ಹೆಂಗಸರೆ? ಈ ರಂಗವನ್ನೇ ಯುದ್ಧರಂಗ ಮಾಡಿ ಕಾದೋಣ ಬಾ ಎನ್ನಲು ಅರ್ಜುನ, ಅಯ್ಯ ಕರ್ಣ, ಇಲ್ಲಿ ನೆರೆದಿರುವ ಗುರುಜನರ ಮತ್ತು ಮಾನಿರಿಯರ ಮುಂದೆ ಆಡಬಾರದ ಮಾತನ್ನು ಆಡಿದೆಯಲ್ಲ. ನನ್ನ ತೋಳಿನ ತೀಟೆಯನ್ನು ತೀರಿಸಲು ನಿನಗೆ ಅಭಿಲಾಷೆ ಇರುವ ಪಕ್ಷಕ್ಕೆ ನಾನೇನು ಒಲ್ಲೆನೆಂದನೆ ಎಂದನು. ಇದನ್ನು ನೋಡಿ ದ್ರೋಣರು, ಕೃಪನು ಕರ್ಣನ ಬಳಿಗೆ ಬಂದು, ಅಯ್ಯ ಕರ್ಣನೇ, ನಿನ್ನ ಮತ್ಸರಕ್ಕೂ ಕೋಪಕ್ಕೂ ಕಾರಣವೇನೋ ತಿಳಿಯದು. ನಿನ್ನ ತಂದೆ ತಾಯಿಗಳ ಸ್ಥಿತಿಯನ್ನು ಅರಿಯದೆ ಮಾತನಾಡುವೆ. ನಿನಗೂ ಅರಿಕೇಸರಿಗೂ ಸಮಕಟ್ಟು ಎಲ್ಲಿರುವುದು ಎನ್ನಲು ಕರ್ಣನು ಆ ಮಾತಿಗೆ ಉತ್ತರ ಕೊಡಲರಿಯದೆ ಬೆಪ್ಪಾಗಿ ಬೆವತು ಹೋದನು. ಇದನ್ನು ಕಂಡು ದುರ್ಯೋಧನನು ದ್ರೋಣನನ್ನು, ಕೃಪನನ್ನು ಸಂಬೋಧಿಸಿ, ಪರಾಕ್ರಮವೇ ಕುಲವಲ್ಲದೆ ಕುಲವು ಬೇರೆಯುಂಟೆ? ಕುಲವನ್ನು ಹೆಚ್ಚು ಪಾಠಿಸದಿರಿ. ನೀವು ಮೊದಲು ಎಲ್ಲಿ ಹುಟ್ಟಿ ಬೆಳೆದಿರಿ? ಕೊಡದಲ್ಲಿಯೂ ನೊಸೆ ಹುಲ್ಲಿನ ತೆಂಡೆಯಲ್ಲಿಯೂ ಕುಲವಿರುವುದೇ ಎಂದು ಮೂದಲಿಸಿದನು. ಹೀಗೆಂದು ಹೇಳಿ ದುರ್ಯೋಧನನು ಕರ್ಣನನ್ನು ಈಗಲೇ ಕುಲಜನನಾಗಿ ಮಾಡಿ ತೋರಿಸುವೆನು ಎಂದು ಅವನ ಕೈ ಹಿಡಿದು ಕರೆದುಕೊಂಡು ಹೋಗಿ ಕನಕ ಪೀಠದ ಮೇಲೆ ಕುಳ್ಳಿರಿಸಿ ಕನಕ ಕಳಶದಲ್ಲಿ ತುಂಬಿದ ಅಗಣ್ಯ ಪುಣ್ಯ ತೀರ್ಥೋದಕಗಳನ್ನು ಅವನಿಗೆ ಚತುರ್ವೇದ ಪಾರಗರಿಂದ ಅಭಿಷೇಕ ಮಾಡಿಸಿ ಮಂಗಳವಾದ್ಯಗಳು ಶುಭವಚನಗಳು ಘೋಷಿಸುತ್ತಿರೆ, ಚಾಮರ ಶ್ವೇತ ಛತ್ರಗಳು ಒಪ್ಪಿರೆ, ಕರ್ಣನಿಗೆ ಅಂಗಮಂಡಲಾಧಿಪತ್ಯವನ್ನು ಸಂಪೂರ್ಣವಾಗಿ ಇತ್ತು. ನಿತ್ಯ ದಾನಕ್ಕೆಂದು 18 ದೇವಮಾನದ ಕೋಟಿ ಚಿನ್ನದ ನಾಣ್ಯಗಳನ್ನು ಕೊಟ್ಟನು. ದುರ್ಯೋಧನನು ಹೀಗೆ ಕರ್ಣನನ್ನು ಸಂಭಾವಿಸಿ ಅವನು ತನಗೆ ಗೆಳೆಯನಂತೆ ನಡೆದುಕೊಳ್ಳಬೇಕೆಂದು, ಇತರ ಸಾಮಂತರು ಮಾಡುವಂತೆ ತನ್ನನ್ನು ಮರ್ಯಾದೆ ಮಾಡಕೂಡದೆಂದು ಹೇಳಿ ಅವನನ್ನು ಧೃತರಾಷ್ಟ್ರ ಗಾಂಧಾರಿಯರ ಬಳಿಗೆ ಹೋಗಿ ಪೊಡಮಡಿಸಿದನು. ಇದಾದ ಮೇಲೆ ಎಲ್ಲರೂ ನಾನಾ ವಿಧವಾದ ವಾಹನಗಳನ್ನು ಏರಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ದಾರಿಯಲ್ಲಿ ಪುರಜನರು ಕೆಲವರು ದುರ್ಯೋಧನನು ಅಕಾರಣವಾಗಿ ಪಾಂಡವರನ್ನು ಕೆಣಕಿದುದು ಕೌರವರಿಗೆ ಮುಂದಿನ ಕೇಡಿಗೆ ಕಾರಣವಾಗುವುದೆಂದು, ಅರಿಕೇಸರಿಯನ್ನು ಪ್ರತಿಭಟಿಸುವ ಗಂಡನು ಯಾವನೂ ಇಲ್ಲವೆಂದು ಮಾತನಾಡಿಕೊಂಡರು. ಮರುದಿನ ಸುಯೋಧನನು ಭೀಮಸೇನನ ಪರಾಕ್ರಮವನ್ನು, ವಿಕ್ರಮಾರ್ಜುನನ ದಿವ್ಯಾಸ್ತ್ರ ಕೌಶಲವನ್ನು ನೆನೆದು ಹೊಟ್ಟೆ ಕಿಚ್ಚಿನಿಂದ ಸೈರಿಸಲಾರದೆ ಕರ್ಣನನ್ನು ಕರೆದು ಆಲೋಚಿಸಿ ತಮ್ಮಯ್ಯನಲ್ಲಿಗೆ ಹೋಗಿ ನಮಸ್ಕರಿಸಿ
ಕಟ್ಟೇಕಾಂತದಲ್ಲಿ ಇಂತೆಂದನು. ಅಯ್ಯ, ದೊಡ್ಡವರು ನೀವಿರುವಾಗಲೇ ಪಾಂಡುರಾಜನಿಗೆ ಪಟ್ಟವನ್ನು ಕಟ್ಟಿದರು. ಅವನೇ ರಾಜ್ಯಭಾರ ಮಾಡಿದನು. ಈಗಾಗಲೇ ಅವನ ಮಕ್ಕಳು ಪಟ್ಟಕ್ಕೆ ಸಿದ್ಧರಾಗಿರುವರು. ಹಾವಿಗೆ ಹಾಲೆರೆಯುವಿರಲ್ಲವೇ? ದಾಯಾದಿಗಳನ್ನು ಹೀಗೆ ಹೆಚ್ಚಿಸಿದರೆ ನಮ್ಮ ಬಾಳು ದೈವೇಚ್ಛೆಯಾಗದೆ ಗುಣಾರ್ಣವನು ಎಲ್ಲರನ್ನೂ ತನ್ನ ವಶ ಮಾಡಿಕೊಂಡು ನಾಳೆ ನಮ್ಮನ್ನು ಇಲ್ಲಿಂದ ತಳ್ಳಿಬಿಡುವನು. ಆದುದರಿಂದ ಭೀಮನು ಅರ್ಜುನನು ಪ್ರಬಲರಾಗುವುದಕ್ಕೆ ಮೊದಲೇ ಅವರನ್ನು ಗುಟ್ಟಾಗಿ ನಾಶ ಮಾಡಿಸುವುದು ಉತ್ತಮ ಪಕ್ಷ. ಅಲ್ಲದೆ ಅರ್ಥಶಾಸ್ತ್ರದ ಅಭಿಪ್ರಾಯವೂ ಹಾಗೆಯೇ ಇರುವುದು. ನಾವು ಯಾವ ವಿಷಯದಲ್ಲಿ ಅವರಿಗೆ ಕಡಿಮೆ? ಅದೃಷ್ಟವಶದಿಂದ ನಮಗೆ ಕುರುಡಾಗಿದ್ದರೂ ಬುದ್ಧಿಯಲ್ಲಿ ಕುರುಡಾಗದೆ ಸರಿಯಾಗಿ ಆಲೋಚಿಸಿರಿ. ಇಂತು ತನ್ನ ಮನಸ್ಸೊಡಂಬಡುವಂತೆ ನುಡಿದ ಮಗನ ಮಾತನ್ನು ಮನಸ್ಕರಿಸಿ ಧೃತರಾಷ್ಟ್ರನು, ಮಗು, ನೀನು ಆಲೋಚಿಸುತ್ತಿರುವಂತೆಯೇ ನಾನೂ ಆಲೋಚಿಸುತ್ತಿರುವೆನು. ಅವರು ನಿನಗೇನಾದರೂ ಅಪಾಯವನ್ನು ಬಗೆವರೆಂದು ಚಿಂತಿಸುತ್ತಿರುವೆನು. ನೀನಿರುವಲ್ಲಿ ವೈರಿಗಳಿಗೆ ಪಟ್ಟವೂ ನೆಲವೂ ಆಗುವುದನ್ನು ನಾನು ಒಪ್ಪುವೆನೆ. ಚಿಂತಿಸದಿರು, ಪಾಂಡುಪುತ್ರರನ್ನು ಇಲ್ಲಿ ಇರಗೊಡೆನು ಎಂದು ಹೇಳಿ ಮಗನನ್ನು ಕಳುಹಿಸಿಕೊಟ್ಟನು. ತರುವಾಯ ಪಾಂಡವರೈವರನ್ನು ಬರಿಸಿ ಅವರನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಮಕ್ಕಳಿರ, ದುರ್ಯೋಧನನು ಕೆಟ್ಟವನು. ಅವನು ನೀವು ಒಂದೇ ಸ್ಥಳದಲ್ಲಿದ್ದರೆ ಕ್ರೋಧವು ಜಗಳವು ಹುಟ್ಟದಿರದು. ಆದುದರಿಂದ ನೀವು ಗಂಗಾ ನದಿಯ ದಕ್ಷಿಣ ತಟದಲ್ಲಿ ಕುರುಜಾಂಗಣ ದೇಶಕ್ಕೆ ತಿಲಕಪ್ರಾಯವಾಗಿರುವ ವಾರಣಾವತ ಎಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸುಖದಿಂದ ಇರಿ ಎಂದು ಹೇಳಲು ಅವರು ಅದಕ್ಕೆ ಸಮ್ಮತಿಸಿ ಅಪ್ಪಣೆ ಪಡೆದು ತಮ್ಮ ಬೇಡಿಗೆ ಬಂದು ಗಾಂಗೇಯ, ದ್ರೋಣ, ಕೃಪ, ವಿದುರ, ಕುಂತಿಗಳಿಗೆ ಆ ವೃತ್ತಾಂತವನ್ನು ತಿಳಿಸಿದರು. ಇತ್ತ ದುರ್ಯೋಧನನು ಪಾಂಡವರ ಪೋಗನ್ನರಿದು ಪುರೋಚನನೆಂಬ ತನ್ನ ಪ್ರೀತಿ ಪಾತ್ರನಾದ ಹೆಗ್ಗಡೆಯೊಡನೆ ಲಾಕ್ಷಾಗೃಹೋಪಾಯವನ್ನು ಚರ್ಚಿಸಿ ವಾರಣಾವತವನ್ನು ಒಂದೇ ದಿನದಲ್ಲಿ ಸೇರುವಂತೆ ರಥವನ್ನು ಏರ್ಪಡಿಸಿ 4 ಲಕ್ಷ ಬಲವನ್ನು ಸಹಾಯ ಕೊಟ್ಟು ಅವನನ್ನು ಕೂಡಲೇ ಕಳುಹಿಸಿದನು. ಮರುದಿನ ಪ್ರಾತಃ ಕಾಲ ಪಾಂಡವರು ನಿತ್ಯ ನಿಯಮಗಳನ್ನು ತೀರಿಸಿ ಬ್ರಾಹ್ಮಣರ ಹರಕೆಗಳನ್ನು ಹೊಂದಿ ಪ್ರಯಾಣೋನ್ಮುಖರಾಗಿ ಆಯುಧಗಳನ್ನು ಹಿಡಿದು ರಥಗಳನ್ನು ಏರಿದರು. ಸಾಗ ಕಳುಹಿಸುವುದಕ್ಕಾಗಿ ಗಾಂಗೇಯ, ದ್ರೋಣ, ಕೃಪ, ವಿದುರ ಮೊದಲಾದವರು ಹೊರಟರು. ಅವರೊಡನೆ ಪುರಜನರೂ ಸೇರಿ ಪಾಂಡವರು ಹೊರಟು ಹೋಗುವುದನ್ನು ನೋಡಿ ಸೈರಿಸಲಾರದೆ ವ್ಯಥೆಪಟ್ಟು ಕಣ್ಣೀರು ತುಂಬಿದರು. ಪಾಂಡವರು ತಮ್ಮ ಬಂಧು ಬಳಗವನ್ನು, ಒಡನಾಡಿಗಳನ್ನು, ದಾಸದಾಸಿಯರನ್ನು ಪ್ರೀತಿ ವಚನಗಳಿಂದ ಸಂತೈಸಿ ಸ್ವಲ್ಪ ಹೊತ್ತು ಒಂದು ತಾವರೆಗೆರೆಯ ಬಳಿ ನಿಂತು ಭೀಷ್ಮ, ದ್ರೋಣ, ಕೃಪ, ವಿದುರರನ್ನು ತಮಗೆ ಬುದ್ಧಿವಾದವನ್ನು ಹೇಳಿ ಹಿಂತಿರುಗಬೇಕೆಂದು ಕೇಳಿಕೊಳ್ಳಲು ಅವರು ಬಾಲ್ಯದಿಂದಲೂ ತಮ್ಮ ಪ್ರೀತಿಗೆ ಪಾತ್ರರಾಗಿದ್ದ ಪಾಂಡವರ ಅಗಲಿಕೆಗೆ ನಿಟ್ಟುಸಿರು ಬಿಡುತ್ತಾ ವ್ಯಥೆಪಟ್ಟರು. ಆಗ ವಿದುರನು ಪಾಂಡವರಿಗೆ ತಿಳಿಯುವಂತೆ, ಪಕ್ಕದಲ್ಲಿ ಇರುವವರಿಗೆ ತಿಳಿಯದಂತೆ ಸಾಮಾನ್ಯ ಸ್ಥಿತಿಯಲ್ಲಿ ದಾರಿ, ನಂಜು, ಕಿಚ್ಚು ಇವುಗಳ ವಿಷಯವಾಗಿ ಕೇವಲ ಜೋಕೆಯಿಂದಿರಬೇಕು ಎಂದು ಹೇಳಲು, ಹಾಗೆಯೇ ಆಗಲಿ ಎಂದು ಹೇಳಿ ಅಪ್ಪಣೆ ಪಡೆದು ಪಾಂಡವರು ಪಯಣ ಹೊರಟು ದಾರಿಯಲ್ಲಿ ದೊರೆತ ಮರ, ತೊರೆ, ಹಳ್ಳಿ ಮೊದಲಾದವುಗಳ ವಿಷಯವಾಗಿ ಕೇಳಿ ತಿಳಿದುಕೊಳ್ಳುತ್ತಾ ದಾರಿಯಲ್ಲಿ ಅಗ್ರಹಾರಗಳ ಬ್ರಾಹ್ಮಣರಿಂದ ಆಶೀರ್ವಾದಗಳನ್ನು ಪಡೆಯುತ್ತಾ ಅಲ್ಲಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಕೊನೆಗೆ ವಾರಣಾವತವನ್ನು ಸೇರಿದರು. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿಗೆ ವಿಕ್ರಮಾರ್ಜುನ ವಿಜಯಂ ಇದರ ಈ ಕೃತಿಯ 2ನೆಯ ಆಶ್ವಾಸ ಮುಕ್ತಾಯವಾಗ್ತದೆ. ಮುಂದೆ ತೃತೀಯ ಆಶ್ವಾಸದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.